ನಾನಿನ್ನು ಹೊರಡ್ತೀನಿ. ಏನಮ್ಮ ರುಕ್ಕು ಸಮಾಚಾರ? ನಾನಿಲ್ಲಿ ಬಂದು ಕೂತದ್ದು ಗೊತ್ತಾಗ್ಲಿಲ್ವೇ? ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದಂಗಿದೆ. ರಾಚಮ್ಮ, ಅಕ್ಕ ಬಂದಮೇಲೆ ನಾನು ಬಂದಿದ್ದೆ ಅಂತ ಹೇಳಿಬಿಡಿ, ನಾನು ಹೊರಡ್ತೀನಿ. ಹಾಂ, ಊಟದ ಟೈಮಿಗೆ ಕರೆಕ್ಟಾಗಿ ಬಂದುಬಿಟ್ಟು ಊಟ ಮಾಡಿದೆ ಹಾಗೆ ಹೋಗ್ತೀವಿ. ಬಾ ಕೂತ್ಕೋ, ಏನಾರು ತಿಂದ್ಕೊಂಡು ಹೋಗಿ ಅಂತೆ. ಅದು ಇಲ್ಲಿಗೆ ಬರೋಕ್ಕೆ ಮುಂಚೆನೇ ತಿಂದಿದ್ದೀನಿ. ಥ್ಯಾಂಕ್ ಯು. ಊಟದ ಟೈಮಿಗೆ ಬಂದು ಊಟ ಮಾಡ್ತಿಲ್ಲ ಅಂದರೆ ಊಟಕ್ಕೋಸ್ಕರ ಬಂದಿಲ್ಲ ಅಂತ ಹಂಗಾಯ್ತು. ಅಕ್ಕನ ಹತ್ರ ಕಾಸು ಕೇಳೋಕೆ ಬಂದ್ಯಾ? ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ಉಳಿಸ್ಕೊಳ್ಳೋದಕ್ಕೆ ಸ್ವಾಭಿಮಾನ ಕೊಟ್ಟಿದ್ದಾನೆ. ಮೈ ಗಟ್ಟಿ ಇರೋವರೆಗೂ ಯಾರ ಮನೆ ಮುಂದೆನೂ ಹೋಗಿ ಕೈ ಚಾಚಲ್ಲ ರಾಚಮ್ಮ. ಗಂಜಿ ಕಾಸಿಗೆ ಕೈ ಒಡ್ಡಲ್ಲ, ಸ್ವಾಭಿಮಾನ. ದೊಡ್ಡ ಮನೆ ಮಕ್ಕಳು ಮದುವೆ ಆಗ್ತೀವಿ ಅಂದರೆ ಕುತ್ತಿಗೆ ಒಡ್ಬಿಡ್ತೀರ ಅಲ್ವಾ? ಸರಿ, ನಾನು ಹೋಗಿ ಬರ್ತೀನಿ. ನೀವು ಹಿರಿಯರು, ನಿಮ್ಮ ಆಶೀರ್ವಾದ ಇರಲಿ. ಬಾ ಅಮ್ಮ, ದೊಡ್ಡ ಮನೆ ಸೊಸೆ, ಬಾ ಬಾ. ನೀನು ನಿನ್ನ ತಾಯಿನ ನೋಡೋಕ್ಕೆ ನಿನ್ನ ಮನೆಗೆ ಹೋಗಿದ್ದೆ. ನಿನ್ನ ತಂಗಿ ನೋಡು, ನಿನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಊಟದ ಟೈಮ್ ನೋಡಿಕೊಂಡು ಕರೆಕ್ಟಾಗಿ ಬಂದಿದ್ದಾಳೆ. ಏನು ಸಮಾಚಾರ ಬೇಕು? ನೀನೇನಿಲ್ಲಿ? ನಿನ್ನ ನೋಡೋಣ ಅನ್ನಿಸ್ತು ಅಕ್ಕ, ಅದಕ್ಕೆ ಇಲ್ಲಿಗೆ ಬಂದೆ. ನಿನಗೋಸ್ಕರನೇ ಆವಾಗಿಂದ ಕಾಯ್ತಾ ಇದ್ಲು. ಇನ್ನೇನು ಹೊರಡ್ತಾ ಇದ್ಲು, ಊಟ ಬೇರೆ ಮಾಡಲಿಲ್ಲ ನೀನಿಲ್ಲ ಅಂತ. ಅಕ್ಕ ತಂಗಿರದ್ದು ಏನೇನೋ ಮಾತುಕತೆ ಇರುತ್ತೆ. ನಾನು ಯಾಕೆ ಅಕ್ಕ ತಂಗಿಯರ ಮಧ್ಯ? ಊಟಕ್ಕೆ ರೆಡಿ ಮಾಡ್ತೀನಿ, ಬಂದುಬಿಡಿ. ಹಾಂ, ಹೊರಗೆ ಹೋಗಿದ್ದಾಕ? ಹಾಂ, ಆಚೆ ಎಲ್ಲೋ ಹೊರಟಿದ್ದೆ. ಹಾಗೆ ಅಮ್ಮನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಅಮ್ಮ ಗಾಯತ್ರಿ ಆಂಟಿ ಮನೆಗೆ ಹೋಗಿದ್ದಾರೆ ಅಂತ. ಅದಕ್ಕೆ ವಾಪಸ್ ಬಂದೆ. ಸುಳ್ಳು ಹೇಳ್ತಿದ್ಯಾಕ? ನೀನು ಮನೆಗೆ ಹೋಗೇ ಇಲ್ಲ ಅಂತ ಅಮ್ಮ ಹೇಳಿದ್ರು. ಎಲ್ಲಿ ಹೋಗಿದ್ಯಾಕ? ಅಕ್ಕ, ಒಂದು ನಿಮಿಷ ಕೂತ್ಕೋ. ಅಕ್ಕ, ನಿನ್ನ ಹತ್ರ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ಆದರೆ ನೀನು ಬೇಜಾರು ಮಾಡ್ಕೊಳ್ಬೇಡ. ಕೇಳು. ನಿನ್ನ ಭಾವ ಮಧ್ಯೆ ಎಲ್ಲ ಆರಾಮಾಗಿದ್ಯಾ? ನಿಂಗೆ ಇದ್ಯಾಕೋ ಜಾಸ್ತಿ ಆಯಿತು ಅನಿಸ್ತಿಲ್ವರುಕು? ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇಲ್ಲ ಅಂದಿದ್ದಿದ್ರೆ ನಾನಿನ್ನು ಇದೇ ಮನೇಲಿ ಇರ್ತಾ ಇದ್ನಾ? ನೋಡು, ನಾನು ನೇರವಾಗೇ ಹೇಳ್ತೀನಿ, ನನ್ನ ಸಂಸಾರದ ವಿಚಾರದಲ್ಲಿ ನೀನು ಮೂಗು ತೂರ್ಸ್ಕೊಂಬರೋದು ನನಗಿಷ್ಟ ಆಗಲ್ಲ. ಅಕ್ಕ, ಭಾವ ಕುಡ್ದು ಬಿದ್ದಾಗ ನಾನೇ ಕಣೆ ಮನೆ ಕಳಿಸಿದ್ದು. ಅಮ್ಮನಿಗೆ ವಿಷಯ ಗೊತ್ತಾಗದಿರೋಗಿ ಮ್ಯಾನೇಜ್ ಮಾಡಿದ್ದು ನಾನು. ಅಮ್ಮನಿಗೇನಾದರೂ ಈ ವಿಷಯ ಗೊತ್ತಾಗಿದ್ದಿದ್ರೆ ಎಷ್ಟು ನೋವಾಗ್ತಿತ್ತು ಅಂತ ನಿನಗೆ ಗೊತ್ತಾ? ಅದಕ್ಕೆ ನಿನ್ನನ್ನೇ ನೇರವಾಗಿ ಕೇಳೋಣ ಅಂತ ನಾನೇ ಇಲ್ಲಿಗೆ ಬಂದೆ. ಅಂದರೆ ಅದಕ್ಕೂ ನನಗೂ ಸಂಬಂಧ ಕಟ್ತಾ ಇದೆಯಾ? ಅವರು ಕುಡಿಯೋದಕ್ಕೆ ಕಾರಣ ನೀನು ಆಗದೆ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅದು ಸತ್ಯನ ಸುಳ್ಳ ಅಂತ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದೆ ಅಷ್ಟೆ. ಅವರ ಬಿಹೇವಿಯರ್ಗೆ ನೀನೇನಾದರೂ ಕಾರಣನಾ? ನೋಡ್ರಿಕು, ಕೊನೆ ಸಟ್ಟಿ ಹೇಳ್ತಿದ್ದೀನಿ, ಇದು ನನ್ನ ಲೈಫ್, ನನ್ನ ಸಂಸಾರದ ವಿಚಾರ. ಅದಕ್ಕೆ ಯಾರೋ ಮೂಗು ತೂರಿಸ್ಕೊಂಡು ದೊಡ್ಡಸ್ತಿಕೆ ಮಾಡೋದು ನನಗಿಷ್ಟ ಆಗಲ್ಲ. ಅಕ್ಕ, ಭಾವ ತುಂಬ ಒಳ್ಳೆಯವರು ಕಣೆ. ಅಷ್ಟು ಒಳ್ಳೆ ಹುಡುಗ ಈ ಕಾಲದಲ್ಲಿ ಸಿಗೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ತಾನೆ. ನನಗೆ ಭಯ ಆಗ್ತಿದೆ ಅಕ್ಕ. ಏನು ಭಯ?
ನಿಮ್ಮ ಸಂಸಾರದ ವಿಷಯದಲ್ಲಿ ನಾನು ತಲೆ ಹಾಕ್ತಾ ಇಲ್ಲ, ಬೇರೆ ಯಾರೋ ಆಗ್ತಾ ಇದ್ದಾರೆ. ನಿಮ್ಮ ಸಂತೋಷನ ಹಾಳು ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಕ್ಕ. ನೀವು ಆರಾಮಾಗಿದ್ರೆ ನನಗಷ್ಟೇ ಸಾಕು ಅಕ್ಕ. ನಾನು ಆರಾಮಾಗಿದ್ದೀನಿ, ಆರಾಮಾಗಿರ್ತೀನಿ. ನೀನು ಅಮ್ಮನ ಬಗ್ಗೆ ಭವ್ಯನ ಬಗ್ಗೆ ಗಮನ ಹರಿಸು, ಅದಷ್ಟೇ ನಿನ್ನ ಕೆಲಸ. ಅಕ್ಕ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿಗೆ ಹೋಗಿದ್ದೆ ನೀನು? ನಿಮ್ಮನ್ನೇ ನೋಡಕ್ ಬಂದಿದ್ದೆ ಅಂತ ಹೇಳ್ತಾ ಇಲ್ವಾ? ಅರ್ಧ ದಾರಿಲಿ ಬರ್ಬೇಕಾದ್ರೆ ಅಮ್ಮ ಮನೇಲಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ವಾಪಸ್ ಹೋದೆ. ನೋಡು, ಆವಾಗಲೂ ಇದನ್ನೇ ಹೇಳ್ದೆ, ಇವಾಗಲೂ ಇದನ್ನೇ ಹೇಳ್ತಿದ್ದೀನಿ. ಅಮ್ಮ ಮನೇಲೇ ಇದ್ರು ಅಕ್ಕ. ನನಗೆ ಇವಾಗಷ್ಟೇ ಕಾಲ್ ಮಾಡಿದ್ರು. ಅಮ್ಮ ಮನೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ನೀನು ಮನೆಗೆ ಹೋಗಿಲ್ಲ, ನೀನು ಸುಳ್ಳು ಹೇಳ್ತಿದ್ಯಾಕ? ನೀನು ಬೇರೆ ಎಲ್ಲೋ ಹೋಗಿದ್ಯಾ, ಯಾರನ್ನೋ ಮೀಟ್ ಮಾಡೋಕೆ ಹೋಗಿದ್ಯಾ? ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾಕ? ಈ ಮನೆಯವ್ರ ಹತ್ರನೂ ಮುಚ್ಚಿಡ್ತಾ ಇದೆಯಾ ನೀನು? ಏನು ಮಾತಾಡ್ತಾ ಇದ್ದೀರಕ್ಕೂ? ಪ್ರಭು ನಿನ್ನ ತಲೆ ತಿಂತಾ ಇದ್ದಾನಕ್ಕ. ಅವನ್ನೇ ತಾನೇ ನೀನು ಮೀಟ್ ಮಾಡೋಕೆ ಹೋಗಿದ್ದಿದ್ದು? ಏನು ಮಾತಾಡ್ತಾ ಇದ್ದೀರಕ್ಕೂ? ಯಾವ ಪ್ರಭು ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ? ನೀನು ಮಾತಾಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನಿನಗೆ ಅವ್ನು ಗೊತ್ತಿಲ್ಲ, ಆದರೆ ಅವನ ಕಾರಿಂದನೇ ಇಳ್ದೆ ಅವನ ಹತ್ರನೇ ಮಾತಾಡ್ಕೊಂಡು ಬಂದೆ. ನಾನು ನೋಡಿದೆ ಅಕ್ಕ, ನೀನು ಅವನ ಕಾರಿಂದ ಇಳ್ದಿದ್ದು, ಅವನ ಹತ್ರ ಮಾತಾಡಿದ್ದು ಎಲ್ಲ ನೋಡಿದೆ. ವಿನಯ್ ಆಟ ಮಾಡಿಕೊಂಡು ಮನೆಗೆ ಹೋಗು ಅಂತ ಹೇಳಿದ್ರು. ಅಲ್ಲಿ ಯಾವುದೇ ಆಟೋ ಸಿಗ್ಲಿಲ್ಲ. ಅದೇ ಟೈಮ್ಗೆ ಆ ಮನುಷ್ಯ ಆ ದಾರಿಲೇ ಬಂದ. ಇದೇ ದಾರಿಲಿ ಹೋಗ್ತಿದ್ದೀನಿ ಅಂತ ಹೇಳ್ದ. ಅದಲ್ಲದೆ ಮಳೆ ಬೇರೆ ಬರೋ ಹಾಗಿತ್ತು, ಅದಕ್ಕೆ ಡ್ರಾಪ್ ತಗೊಂಡೆ. ಅದು ಬಿಟ್ಕೊಂಡು ಅವ್ನು ಯಾರೋ ಅವ್ನ ಕುಲಗೋತ್ರ ಇಟ್ಕೊಂಡು ನಾನೇನು ಮಾಡಲಿ? ಜಸ್ಟ್ ಲಿಫ್ಟ್ ತಗೊಂಡೆ ಅಷ್ಟೇ. ನೆಕ್ಸ್ಟ್ ಟೈಮಿಂದ ಆ ಮನುಷ್ಯ ಎಲ್ಲಾದರೂ ಸಿಕ್ಕಿದ್ರೆ, ಎಲ್ಲಾದರೂ ಮಾತಾಡಿದ್ರೆ ನೀನು ಮಾತಾಡೋಕೆ ಹೋಗ್ಬೇಡ, ಅವಾಯ್ಡ್ ಮಾಡು ಅಕ್ಕ. ಅವ್ನು ಸರಿ ಇಲ್ಲ. ಅವ್ನು ಹಾವ ಭಾವ, ಅವ್ನ ಮಾತು, ಒಟ್ಟಿನಲ್ಲಿ ಅವ್ನ ಉದ್ದೇಶನೇ ಸರಿ ಇಲ್ಲ. ಆಯಿತು. ಸರಿ, ಇನ್ನೊಂದು ವಿಷಯ, ಭಾವನ ಮನಸ್ಸು ಯಾಕೋ ಸರಿ ಇಲ್ಲ ಕಣೆ. ಅದಕ್ಕೆ ಅವರಲ್ಲಿ ಕುಡಿದು ಮಲ್ಕೊಂಡಿದ್ದು. ಇವಾಗ ನೀನೇ ಏನು ಅಂತ ವಿಚಾರಿಸಿ ನೀನೇ ಇದನ್ನೆಲ್ಲ ಸರಿ ಮಾಡಬೇಕು. ನನಗೆ ಗೊತ್ತು ಅಕ್ಕ, ನಿಮ್ಮ ವಿಷಯದಲ್ಲಿ ನಾನು ಮೂಗು ತೋರಿಸ್ಬಾರ್ದು. ಆದರೆ ನೀನು ನನ್ನ ಅಕ್ಕ ಕಣೆ. ನಿನ್ನ ಬದುಕಲ್ಲಿ ಏನೂ ಕಹಿ ನಡಿಬಾರ್ದು. ಅದಕ್ಕೆ ಮಾತಾಡ್ತಾ ಇದ್ದೀನಿ. ಭಾವನ ಕಾಪಾಡ್ಕೋ ಅಕ್ಕ, ಈ ಮನೆನ ಕಾಪಾಡ್ಕೋ. ವಿನಯ್ಗೆ ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವ್ರು ಹಾಗೆ ಮಾಡಿರೋದು. ಇದನ್ನು ಅವರೇ ನನಗೆ ಹೇಳಿದ್ದಾರೆ. ನೀನು ಹಳೆ ಮುದುಕಿ ಥರ ನನಗೆ ಉಪದೇಶ ಕೊಡೋಕ್ಕೆ ಬರಬೇಡ. ಸರಿ ಅಕ್ಕ, ನಿನ್ನ ಜೋಪಾನ.